ನಮಸ್ತೆ ಆತ್ಮೇರೆ, ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಅನೇಕರಿಗೆ ಥೈರಾಯ್ಡ್ ಸಂಬಂಧಿತ ಸಮಸ್ಯೆಗಳು ಉಂಟಾಗಿರುತ್ತೆ. ಥೈರಾಯ್ಡ್ ಸಂಬಂಧಿತ ಸಮಸ್ಯೆ ಬಂದಿರತಕ್ಕಂಥವರಿಗೆ, ಹಾಗೆ ಕುತ್ತಿಗೆಯ ಭಾಗದಲ್ಲಿ ಯಾರಿಗಾದ್ರೂ ನೋವು, ಬಿಗಿತ, ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವರಿಗೆ, ಹಾಗೆ ಕೆಲವರಿಗೆ ಧ್ವನಿಪೆಟ್ಟಿಗೆ ಅಂಗಾಂಗಗಳಲ್ಲಿ ತೊಂದರೆ, ಅಂದರೆ ಕೆಲವು ವರ್ಡ್ಸು ಪ್ರೊನೌನ್ಸಿಯೇಷನ್ ಆಗ್ತಾ ಇರೋದಿಲ್ಲ, ಅಂದರೆ ಕೆಲವು ಶಬ್ದಗಳ ಉಚ್ಚಾರಣೆ ಸರಿಯಾಗಿ ಬರ್ತಾ ಇರೋದಿಲ್ಲ, ಧ್ವನಿಪೆಟ್ಟಿಗೆ ಅಂಗಾಂಗಗಳಲ್ಲಿ ಕಾರ್ಯಕ್ಷಮತೆ ಕುಂಠಿತವಾಗಿದ್ದರೆ, ಹಾಗೆ ಕೆಲವರಿಗೆ ಉಸಿರಾಟ ಸಂಬಂಧಿತ ಸಮಸ್ಯೆ ಇದ್ದವರಿಗೆ ಉಸಿರು ಸರಾಗವಾಗಿ ಒಳ ಹೋಗೋದು, ಹೊರ ಬರೋದು, ಉಸಿರಾಟ ಸಂಬಂಧಿತ ಸಮಸ್ಯೆ ಇದ್ದವರಿಗೂ ಕೂಡ, ಅಂದರೆ ಇವೆಲ್ಲವೂ ಕೂಡ ಏನನ್ನು ಸೂಚಿಸುತ್ತೆ ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್ ಅಂತ, ಅದು ಕೂಡ ಇಲ್ಲಿ ಕಂಠಕೇಂದ್ರದಲ್ಲಿ, ಧ್ವನಿಪೆಟ್ಟಿಗೆ ಅಂಗಾಂಗಗಳು ಅದು ಕೂಡ ಇಲ್ಲಿ ಕಂಠಕೇಂದ್ರದಲ್ಲಿ, ಹಾಗೆ ಕತ್ತು ನೋವು, ನೆಕ್ಕಲ್ಲಿ ಬಿಗಿತ, ನೆಕ್ ರಿಲೇಟೆಡ್ ಇಶ್ಯೂಸು ಅದು ಕೂಡ ಈ ಕುತ್ತಿಗೆ ಭಾಗವನ್ನು ಆವರಿಸಿರುತ್ತೆ. ಹಾಗೆ ಉಸಿರು ಅಂದಾಗ ಉಸಿರು ಇಲ್ಲಿಂದ ಒಳಗೆ ಚಲಿಸೋದು, ಸರಾಗವಾಗಿ ಹೊರಬರೋದು, ಇವೆಲ್ಲವೂ ಕೂಡ ಈ ಕುತ್ತಿಗೆಯ ಭಾಗದ ಅವಯವಗಳಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ಅಂದರೆ ಯೋಗದ ಹಾದಿಲಿ ಪಂಚಪ್ರಾಣಗಳು ಅಂತ ಕರೀತಾರೆ. ಅಂದರೆ ಪ್ರಕೃತಿಯಲ್ಲಿರ್ತಕ್ಕಂಥ ಗಾಳಿ, ಕೈಗೆ ಸಿಗದಂಥ ಗಾಳಿ, ಕಣ್ಣಿಗೆ ಕಾಣಿಸಿದಂಥ ಗಾಳಿ, ಅದರ ಸ್ಪರ್ಶತೆ ನಮಗೆ ಅರಿವಾಗುತ್ತೆ. ಅದು ಮೂಗಿನ ಭಾಗಕ್ಕೆ ಬರ್ತಾ ಇದ್ದಂಗೆ ಉಸಿರಾಗೋದು, ಆ ಉಸಿರು ಒಳಭಾಗಕ್ಕೆ ಚಲಿಸ್ದಂಗೆಲ್ಲ ಅದು ಪಂಚಪ್ರಾಣವಾಗಿ ಡಿವೈಡ್ ಆಗಿ ಕೆಲವೊಂದು ನಿರ್ದಿಷ್ಟ ಭಾಗದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದೆ. ಪಂಚಪ್ರಾಣ ಅಂದಾಗ ಪ್ರಾಣ, ಅಪಾನ, ಉದಾನ, ಸಮಾನ ಹಾಗೂ ವ್ಯಾನ, ಈ ಪಂಚಪ್ರಾಣಗಳು. ಅದರಲ್ಲಿ ನಾನು ಹೇಳಿದೆ, ಕುತ್ತಿಗೆ ಭಾಗ, ಕಂಠಕೇಂದ್ರ, ಥೈರಾಯ್ಡ್ ಗ್ಲ್ಯಾಂಡ್ ಆಗ್ಬೋದು, ಧ್ವನಿಪೆಟ್ಟಿಗೆ ಅಂಗಾಂಗಗಳಾಗ್ಬೋದು, ಅಥವಾ ಕುತ್ತಿಗೆ ಭಾಗದಲ್ಲಿ ನೋವು ಬರ್ತಿದೆ, ಕುತ್ತಿಗೆಯಲ್ಲಿ ಬಿಗಿತ ಆಗ್ತಾ ಇದೆ, ಅಥವಾ ಈ ಒಂದು ಏನೊಂದು ಉಸಿರು ಸರಾಗವಾಗಿ ನಡೀತಿಲ್ಲ, ಈ ಎಲ್ಲವೂ ಕೂಡ ಇಲ್ಲಿ ಕುತ್ತಿಗೆ ಭಾಗದಲ್ಲಿ ಉದಾನ ಪ್ರಾಣ ಅಂತ ಕರೀತಾರೆ. ಉದಾನ ವಾಯು ಅಥವಾ ಉದಾನ ಪ್ರಾಣ, ಇದರ ವಿಕೃಪತೆ ಉಂಟಾದಾಗ ಅಲ್ಲಿ ಉಸಿರಾಟ ಸಮಸ್ಯೆ ಉಂಟಾಗ್ಬೋದು, ಉಸಿರು ಸರಾಗವಾಗಿ ಒಳಗೋಗೋದು, ಹೊರಗೆ ಬರದೇ ಇರ್ಬೋದು, ಅಥವಾ ಧ್ವನಿಪೆಟ್ಟಿಗೆ ಅಂಗಾಂಗಗಳ ಕಾರ್ಯಕ್ಷಮತೆ ಕುಂಠಿತವಾಗ್ಬೋದು, ಅಂದರೆ ಕೆಲವೊಂದು ವರ್ಡ್ಸು ಪ್ರೊನೌನ್ಸಿಯೇಷನ್ ಬರದೇ ಇರ್ಬೋದು, ಕೆಲವೊಂದು ಶಬ್ದಗಳ ಉಚ್ಚಾರಣೆ ಸರಿಯಾಗಿ ನಡೀದೇ ಇರ್ಬೋದು. ಹಾಗೆ ಸದಾ ಕಾಲದಲ್ಲಿ ಒಂದು ರೀತಿ ಕುತ್ತಿಗೆಯಲ್ಲಿ ನೋವು ಉಂಟಾಗೋದು, ಕುತ್ತಿಗೆಯಲ್ಲಿ ಬಿಗಿತ ಉಂಟಾಗೋದು, ಇವೆಲ್ಲವೂ ಕೂಡ ಕಾಣಿಸ್ಕೋಬೋದು. ಹಿಂದೆ ಹೇಳಿದೆ ಉದಾನ ಪ್ರಾಣ, ಅದನ್ನು ವಿಕೃಪತೆಯನ್ನು ಸರಿಪಡಿಸುವಲ್ಲಿ ಉದಾನ ಮುದ್ರೆ ಅಂತಲೇ ಬರುತ್ತೆ. ಈ ಮುದ್ರೆಯೊಂದಿಗೆ ನೀವು ಸಮಯವನ್ನು ಕಳೀತಕ್ಕಂಥದ್ದು, ಸಮಯ ಕೊಟ್ಕೊಂಡು ಒಂದು 10 ರಿಂದ 15 ನಿಮಿಷದವರೆಗೂ ಈ ಮುದ್ರೆಯಲ್ಲಿ ನೀವು ಮುದ್ರೆನ ಅಳವಡಿಸಿ ಸುಮ್ಮನೆ ಕೂರೋದು. ನೀವು ನೇರ ನಡುತಾಣದಲ್ಲಿ ಕುತ್ಕೊಂಡು ಈ ಮುದ್ರೆಯೊಂದಿಗೆ ನೀವು ಓಂಕಾರ ಉಚ್ಚಾರಣೆ ಮಾಡ್ಬೋದು, ಅಥವಾ ನೀವು ಜಸ್ಟ್ ಆ ಮುದ್ರೆನ ಅಳವಡನೆ ಮಾಡಿ ಕಣ್ಣನ್ನು ಮುಚ್ಚಿ ಜಸ್ಟು ಆ ಕಂಠಕೇಂದ್ರದ ಭಾಗದ ಅವುಗಳನ್ನೆಲ್ಲ ಗಮನಿಸ್ಬೋದು, ಹೋಲ್ ಕುತ್ತಿಗೆ ಭಾಗನ. ಅಥವಾ ನಿಮಗೆ ಅದೆರಡು ಮಾಡ್ಲಿಕ್ಕಾಗ್ತಿಲ್ಲ, ಚೇರ್ ಮೇಲೆ ಕುತ್ಕೊಂಡು ಕೂಡ ಮಾಡಿ, ನೇರ ಕುತ್ಕೊಂಡು ಮಾಡ್ಲಿಕ್ಕಾಗಿಲ್ಲ, ಅಥವಾ ಬೆನ್ನ ಮೇಲೆ ಅಗಾತವಾಗಿ ಮನೆ ಬಿಟ್ಟು ಶವಾಸನದಲ್ಲಿ ಕೂಡ ಆ ಮುದ್ರೆಯೊಂದಿಗೆ ನೀವು ಸಮಯ ಕಳೆದಂಗೆಲ್ಲ ಹಿಂದೆ ಹೇಳ್ದಂಗೆ ನೆಕ್ ರಿಲೇಟೆಡ್ ಇಶ್ಯೂಸು, ಕುತ್ತಿಗೆ ಭಾಗದಲ್ಲಿ ಬಿಗಿತ, ನೋವು ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಧ್ವನಿಪೆಟ್ಟಿಗೆ ಅಂಗಗಳ ಕಾರ್ಯಕ್ಷಮತೆ ಉನ್ನತಿಗೊಂಡು ಹಲವು ಶಬ್ದಗಳ ಉಚ್ಚಾರಣೆ ಕಷ್ಟ ಅನ್ನಿಸ್ತಾ ಇದ್ದರೆ ಅದು ಸುಲಭವಾಗುತ್ತೆ. ಹಾಗೆ ಉಸಿರಾಟ ಸರಾಗವಾಗುತ್ತೆ. ಥೈರಾಯ್ಡ್ ಸಕ್ರೇಷನು, ಅದು ಪ್ಯಾರಾಥೈರಾಯ್ಡ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅದರ ಕಾರ್ಯಕ್ಷಮತೆ ಕುಂಠಿತವಾಗಿದ್ದರೆ ಅದನ್ನು ಸರಿಪಡಿಸುವಲ್ಲಿ ಕೂಡ. ಹಿಂದೆ ಹೇಳಿದೆ ಉದಾನ ಮುದ್ರೆ ಅಂತ ಹೇಗೆ ಮಾಡೋದು ಅಂದಾಗ ನೋಡಿ, ನಮ್ಮ ಕಿರುಬೆರಳೊಂದು ಬಿಟ್ಟು ಉಳಿದ ಎಲ್ಲ ಬೆರಳುಗಳನ್ನು ಮೇಲೆ ಚಿತ್ರಣ ಕಾಣಿಸ್ತಾ ಇದ್ದೀವಿ. ಹೆಬ್ಬೆರಳಿಂದ ಉಗುರನ್ನ ಕೆಳಗಿರ್ತಕ್ಕಂಥ ಪಾಯಿಂಟ್ಗೆ ಟಚ್ ಮಾಡಿ ಈ ರೀತಿ ಅಂಗೈ ಮೇಲ್ಮುಖವಾಗಿ ಇರೋದು. ಈ ಮುದ್ರೆಯೊಂದಿಗೆ ಪ್ರತಿದಿನ 10-15 ನಿಮಿಷ ನೀವು ಸಮಯ ಕಳೀತಾ ಇದ್ದಂಗೆಲ್ಲ ದೇಹದಲ್ಲಿ ಚಯಾಪಚಯ ಕ್ರಿಯೆ, ಅಂದರೆ ದೇಹದ ಮೆಟಬಾಲಿಸಮ್, ಅದನ್ನು ಕೂಡ ನೀವು ಉನ್ನತಿಪಡಿಸ್ಬೋದು. ಅದರೊಂದಿಗೆ ಸದಾಕಾಲದಲ್ಲಿ ಕೆಲವರು ಹೇಗಿರ್ತಾರೆ ಅಂದರೆ ದುಃಖದ ಮಡುವಿನಲ್ಲಿರ್ತಾರೆ. ಎಲ್ಲ ಇರುತ್ತಾನ, ಆದರೆ ಏನೋ ಒಂಥರ ಚಿಂತೆ, ಗೊಂದಲ, ಅಶಾಂತತೆ, ಅಥವಾ ಸದಾಕಾಲದಲ್ಲಿ ಆತಂಕದಲ್ಲಿರೋದು. ಮತ್ತು ಅಂಥವರಿಗೆ ನಿದ್ರಾಹೀನತೆ ಸಂಬಂಧಿತ ಸಮಸ್ಯೆ ಕೂಡ ಇರ್ತದೆ, ನಿದ್ರೆ ಸರಿಯಾಗಿ ಬರದೇ ಇರೋದು, ಅದೆಲ್ಲನೂ ಕೂಡ ನೀವು ದೂರ ಮಾಡ್ಕೋಬೋದು. ಇದನ್ನು ಮಾಡ್ತಾ ಇದ್ದಂಗೆ ದೇಹದಲ್ಲಿ ಒಂದು ಹಾರ್ಮೋನ್ ಸಕ್ರೇಷನ್ ತುಂಬ ಚೆನ್ನಾಗಿ ನಡೀಲಿಕ್ಕೆ ಸಹಕಾರಿಯಾಗುತ್ತೆ. ಆ ಹಾರ್ಮೋನ್ ಸಕ್ರೇಷನ್ ಚೆನ್ನಾಗಿ ನಡೆದಾಗಲೇ ನಾವು ಸದಾಕಾಲದಲ್ಲಿ ಸಂತೋಷದಿಂದಿರಲಿಕ್ಕೆ ಸಹಕಾರಿಯಾಗೋದು. ಸಿರೋಟೆನಿನ್ ಅನ್ನೋ ಒಂದು ಹಾರ್ಮೋನ್ ರಿಡ್ಯೂಸ್ನ, ಅಂದರೆ ಆ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಇದ್ದಾಗ ಕೆಲವರು ಸದಾಕಾಲದಲ್ಲಿ ದುಃಖದ ಮಡುವಿನಲ್ಲಿರೋದು, ಒಂಥರ ಯಾವಾಗಲೂ ಒಂಥರ ಸ್ಯಾಡ್ನೆಸ್ ಅನ್ನೋದು ತುಂಬಿಕೊಂಡಿರ್ತದೆ. ಆ ಸ್ಯಾಡ್ನೆಸ್ಸಿಂದ ಹೊರ ಬರೋದು, ದುಃಖದಿಂದ ಹೊರ ಬರಲಿಕ್ಕೆ, ಸದಾಕಾಲದಲ್ಲಿ ಸಂತೋಷವಾಗಿರಲಿಕ್ಕೂ, ನಗ್ನಗ್ತಾ ಇರಲಿಕ್ಕೂ, ಖುಷಿಯಿಂದ ಇರಲಿಕ್ಕೂ ಕೂಡ ಆ ಸಿರೋಟಿನ್ ಹಾರ್ಮೋನು ಸಕ್ರೇಷನ್ ಚೆನ್ನಾಗಿ ನಡೆದಾಗ ನಡೀತೆ. ಆ ಸಿರೋಟಿನ್ ಹಾರ್ಮೋನ್ ಸಕ್ರೇಷನ್ ಚೆನ್ನಾಗಿ ನಡೆಯೋದಕ್ಕೂ ಕೂಡ ಈ ಒಂದು ಮುದ್ರೆ ಸಹಕಾರಿ. ಇದನ್ನು ಉದಾನ ಮುದ್ರೆ ಅಂತಲೇ ಕರೀತಾರೆ.
ಈ ಮುದ್ರೆಯೊಂದಿಗೆ ಪ್ರತಿದಿನ 10-15 ನಿಮಿಷ ನೀವು ಸಮಯ ಕಳೆಯೋದು. ನೋಡಿ, ಕಿರುಬೆರಳು ಒಂದು ನೇರ ಇರಬೇಕು, ಉಳಿದ 3 ಬೆರಳುಗಳು ತೋರು ಬೆರಳು, ಮಧ್ಯ ಬೆರಳು, ಉಂಗುರ ಬೆರಳು ಹೆಬ್ಬೆರಳಿನ ಉಗುರನ ಕೆಳಗಿರತಕ್ಕಂಥ ಪಾಯಿಂಟಿಗೆ ಟಚ್ ಆಗಿರಬೇಕು. ಸೊ ಈ ರೀತಿ ಮಾಡೋದ್ರಿಂದ ಹಿಂದೆ ಹೇಳಿದಂಥ ಎಲ್ಲ ಸಮಸ್ಯೆಗಳು ತಾನಾಗೆ ನ್ಯಾಚುರಲ್ ಆಗಿ ನಿವಾರಣೆ ಆಗೋದನ್ನು ನೀವು ಕಾಣ್ಬೋದು. ಸೊ ಕುತ್ತಿಗೆ ನೋವಿಂದ ಬಳಲ್ತಾ ಇರ್ತಕ್ಕಂಥವ್ರು ಆಗ್ಬೋದು, ಅಥವಾ ಥೈರಾಯ್ಡ್ ಸೆಕ್ರೇಷನ್ ವೇರಿಯೇಷನ್ ಆಗಿದೆ ಅಂತಕ್ಕಂಥವ್ರು ಆಗ್ಬೋದು, ಅಥವಾ ಧ್ವನಿ ಪೆಟ್ಟಿಗೆ ಅಂಗಾಂಗಗಳ ಕಾರ್ಯಕ್ಷಮತೆ ಕುಂಠಿತವಾಗಿದೆ ಅನ್ನೋರು, ಅಥವಾ ಉಸಿರಾಟ ಸಮಸ್ಯೆ ಇದ್ದವರಾಗ್ಬೋದು, ಅಥವಾ ಹಿಂದೆ ಹೇಳ್ದಂಗೆ ಸದಾಕಾಲದಲ್ಲಿ ಒಂಥರ ದುಃಖದ ಮಡುವಿನಲ್ಲಿರೋದು, ಸದಾಕಾಲದಲ್ಲಿ ಆತಂಕದಲ್ಲಿರೋದು, ಅಂದರೆ ಅಶಾಂತತಾ ಮನೋಭಾವದಲ್ಲಿರೋರು ಅವರಿಗೂ ಕೂಡ, ಹಾಗೆ ಯಾರಿಗಾರು ನಿದ್ರಾಹೀನತಾ ಸಂಬಂಧಿತ ಸಮಸ್ಯೆ ಇದ್ದರೆ ಅವರಿಗೂ ಕೂಡ ಈ ಮುದ್ರೆ ಬಹಳ ಲಾಭದಾಯಕ. ಹಾಗೆ ದೇಹದ ಚಯಾಪಚಯ ಕ್ರಿಯೆಯನ್ನು ಕೂಡ ಸುಗಮಗೊಳಿಸುವಲ್ಲಿ. ಸೊ ಈ ರೀತಿ ಯಾರಿಗಾರ ನಿಮ್ಮಲ್ಲಿ ಈ ರೀತಿಯ ಸಮಸ್ಯೆ ಇದ್ದರೆ ಈ ಮುದ್ರೆಯನ್ನು ಪ್ರತಿದಿನ ಅಳವಡನೆ ಮಾಡಿ ಸುಮ್ಮನೆ ಕುತ್ಕೊಂಡು ನಿಮ್ಮ ಕಂಠ ಕೇಂದ್ರದ ಭಾಗದವುಗಳನ್ನೆಲ್ಲ ಸುಮ್ಮನೆ ಗಮನಿಸಿ, ಅಥವಾ ಇದರೊಂದಿಗೆ ನೀವು ಪ್ರತಿ ಬಾರಿ ದೀರ್ಘಾಳವಾದ ಅವಸರ ತೆಗೆದುಕೊಳ್ಳೋದು, ಮುಖದಲ್ಲಿ ಮಂದಸ್ಮಿತ ಇರಬೇಕು. ಈ ರೀತಿ ಓಂಕಾರನ ಪ್ರತಿ ಬಾರಿ ದೀರ್ಘಾಳವಾದ ಉಸಿರು ತೆಗೆದುಕೊಳ್ಳೋದು, ಉಸಿರು ಹೊರ ಹಾಕ್ಬೇಕಾದ್ರೆ ಓಂಕಾರ ಉಚ್ಚಾರಣೆ ಮಾಡೋದು, ಅದರೊಂದಿಗೆ ನಿಮ್ಮ ಹೋಲ್ ಕಂಠ ಕೇಂದ್ರದ ಭಾಗ, ಕುತ್ತಿಗೆ ಭಾಗದ ಕಡೆ ಗಮನ ಹರಿಸೋದು. ನೇರ ಕುತ್ಕೊಂಡು ಮಾಡ್ಲಿಕ್ಕಾಗಲಿ ಅಂದರೆ ಚೇರ್ ಮೇಲೆ ಕುತ್ಕೊಂಡು ಮಾಡೋದು, ಹಂಗೂ ಆಗಿಲ್ಲ ಅಂದರೆ ಬೆನ್ಮೇಲೆ ಅಗಾಧವಾಗಿ ಮನೆ ಬಿಟ್ಟು ಒಂದು 20 ಸುತ್ತು ನೀವು ಓಂಕಾರ ಉಚ್ಚಾರಣೆ ಮಾಡಿ ನೋಡಿ. ತಕ್ಷಣದಲ್ಲಿ ನಿಮ್ಮ ಮೆದುಳೆಲ್ಲ ತಂಪಾಗೋದು, ಮಾನಸಿಕ ಒತ್ತಡ ಇದ್ದಲ್ಲಿ ನಿವಾರಣೆ ಆಗೋದು, ನಿಮಗೆ ಮೈಂಡು ಫುಲ್ ಕೂಲ್ ಕಾಮ್ ರಿಲ್ಯಾಕ್ಸ್ ಆಗೋದು, ಒಂಥರ ರಿಫ್ರೆಶ್ಮೆಂಟ್ ಉಂಟಾಗೋದನ್ನು ನೀವು ಇನ್ಸ್ಟೆಂಟ್ಲಿ ಕಾಣ್ಬೋದು. ಸೊ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಉಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.